ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಾಯ್ಕಾ ವಿತ್ ರೇಷ್ಮಾ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತೊಂದು ಸ್ಪೆಷಲ್ ರೆಸಿಪಿ ಜೊತೆ ಬಂದಿದ್ದೀನಿ. ಅದೇ ದೋಸೆ ತಿಂದು ತಿಂದು ಬೇಜಾರಾಗಿದ್ಯಾ? ಈ ಸೌತೆಕಾಯಿ ರೊಟ್ಟಿ ಅಥವಾ ದೋಸೆ ಟ್ರೈ ಮಾಡಿ ನೋಡಿ. ಒಂದೇ ಹಿಟ್ಟಲ್ಲಿ ರೊಟ್ಟಿನೂ ಮಾಡ್ಕೋಬೋದು, ದೋಸೆನೂ ಮಾಡ್ಕೋಬೋದು. ಅಯ್ಯೋ, ಅದು ಹೇಗೆ ಸಾಧ್ಯ ಅಂತ ಅನ್ಕೋತಾ ಇದ್ದೀರಾ? ತುಂಬ ಈಸಿಯಾಗಿ ಮನೇಲಿ ಮಾಡ್ಕೋಬೋದು ಇದನ್ನ. ಸೌತೆಕಾಯಿ ರೊಟ್ಟಿ ಅಥವಾ ದೋಸೆನ ಹೇಗೆ ಮಾಡೋದು ನೋಡೋಣ ಬನ್ನಿ. ಒಂದು ಬೌಲಲ್ಲಿ 2 ಗ್ಲಾಸಷ್ಟು ದೋಸೆ ಅಕ್ಕಿ ಅಥವಾ ಸೊಸೈಟಿ ಅಕ್ಕಿ ಬೇಕಾದ್ರೂ ಹಾಕ್ಕೋಬೋದು. ಇದನ್ನ ರಾತ್ರಿ ಇಡೀ ನೆನೆಸ್ಬಿಡಿ. ಬೆಳಿಗ್ಗೆ ಮಿಕ್ಸಿ ಜಾರ್ಗೆ ತೊಳೆದಂಥ ಅಕ್ಕಿ, 2 ದಪ್ಪ ಹೆಚ್ಚಿದಂತಹ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಹಾಗೆಯೇ ಒಂದು ಮೀಡಿಯಂ ಸೈಜ್ ಸೌತೆಕಾಯಿ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. 1 ಕಪ್ಪಷ್ಟು ತೆಂಗಿನಕಾಯಿ ತುರಿ, ಸ್ವಲ್ಪ ಅನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. 1/4 ಕಪ್ಗಿಂತ ಕಮ್ಮಿ ನೀರು ಹಾಕ್ಕೊಂಡು ತರಿಯಾಗಿ ರುಬ್ಕೋಬೇಕು. ಇಡ್ಲಿ ಹಿಟ್ಟು ನಾವು ರುಬ್ಕೋತೀವಲ್ಲ, ಆ ಥರ ರುಬ್ಕೊಂಡ್ರೆ ಸಾಕು. ಅಕ್ಕಿನ 2 ಪಾರ್ಟ್ ಆಗಿ ಮಿಕ್ಸಿಗೆ ಹಾಕ್ಕೋತಾರೆ. ಈ ದೋಸೆಗೆ ಉದ್ದಿನಬೇಳೆ ಹಾಕೋ ಅವಶ್ಯಕತೆ ಇಲ್ಲ, ಅಥವಾ ರಾತ್ರಿ ರುಬ್ಬಿಟ್ಟು ಫರ್ಮೆಂಟೇಷನ್ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಅವಾಗಲೇ ರುಬ್ಬಿ ಅವಾಗಲೇ ದೋಸೆ ಹಾಕ್ಕೋಬೋದು. ರುಬ್ಬಿದಂಥ ಹಿಟ್ಟನ್ನ ಪಾತ್ರೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನೀಗ. ಮೊದಲಿಗೆ ಸೌತೆಕಾಯಿ ರೊಟ್ಟಿ ಹೇಗೆ ಮಾಡೋದು ನೋಡೋಣ ಬನ್ನಿ. ಪ್ಯಾನ್ ಬಿಸಿ ಆದಮೇಲೆ ಪ್ಯಾನ್ಗೆ 3ರಿಂದ 4 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ತೆಂಗಿನ ಎಣ್ಣೆ ಬೇಕಾದ್ರೂ ಹಾಕ್ಕೋಬೋದು. ಇದಕ್ಕೆ ಸಣ್ಣಗೆ ಹಚ್ಚಿದಂತಹ ಈರುಳ್ಳಿ ಹಾಕ್ಕೊಂಡು ಅದ್ರ ಮೇಲೆ 5ರಿಂದ 6 ಸೌಟಷ್ಟು ಹಿಟ್ಟು ಹಾಕ್ಕೊಂಡು ಸ್ಪ್ರೆಡ್ ಮಾಡಿ ಮುಚ್ಚಿಡ್ತಾ ಇದ್ದೀನಿ. ಸಣ್ಣ ಉರಿಯಲ್ಲಿ 10ರಿಂದ 15 ನಿಮಿಷ ಬೇಯಿಸ್ಕೊಂಡು ಮಗ್ಚಾಕಿ ಇನ್ನೊಂದು ಕಡೆ ಸಹ ಬೇಯಿಸ್ಕೋಬೇಕು. ಬೆಳಿಗ್ಗೆ ತಿಂಡಿಗೆ ಮಕ್ಳ ಲಂಚ್ ಬಾಕ್ಸ್ಗೆ ಈ ರೊಟ್ಟಿ ಆರಾಮಾಗಿ ಮಾಡ್ಕೊಡ್ಬೋದು. ಈಗ ದೋಸೆ ಹೇಗೆ ಮಾಡೋದು ನೋಡೋಣ ಬನ್ನಿ. ಹೆಂಚು ಬಿಸಿ ಆದಮೇಲೆ ನೀರು ಚಿಮ್ಮಿಸ್ಬಿಟ್ಟು ಎಣ್ಣೆ ಹಚ್ಚಿ, ನಾನು ಎಣ್ಣೆ ಸ್ಪ್ರೇ ಮಾಡ್ಕೊಂಡಿದ್ದೀನಿ. 1 ಸೌಟಷ್ಟು ಹಿಟ್ಟು ಹಾಕ್ಕೊಂಡು ದೋಸೆ ಹಾಕ್ಕೋಬೇಕು. ಇದನ್ನ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳಿ. ಒಂದು ಕಡೆ ಬೆಂದಾದ್ಮೇಲೆ ಅರ್ಧ ಚಮಚದಷ್ಟು ತುಪ್ಪ ಅಥವಾ ಬೆಣ್ಣೆ ಹಚ್ಚಿ ಮಗ್ಚಿ ಹಾಕ್ಕೊಳ್ಳಿ. 2 ಕಡೆನೂ ಬೇಯಿಸ್ಕೊಳ್ಳಿ. ತುಪ್ಪ ಹಾಕ್ದೇನೆ ಬೇಕಾದ್ರೂ ಮಗ್ಚಿ ಬೇಯಿಸ್ಕೋಬೋದು. ದೋಸೆ ಹಾಕ್ಬೇಕಾರಂತೂ ಮನೆ ಘಮ ಘಮ ಅಂತಿರುತ್ತೆ. ದೋಸೆ ಲವ್ವರ್ಸ್ ಅಂತೂ ಈ ದೋಸೆನ ಇಷ್ಟಪಟ್ಟು ತಿಂತಾರೆ. ರಾತ್ರಿ ಊಟಕ್ಕೂ ಬೇಕಾದ್ರೂ ಮಾಡ್ಕೋಬೋದು, ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ. ಗರಿಗರಿಯಾದ ದೋಸೆ ಮತ್ತೆ ರೊಟ್ಟಿನ ಚಟ್ನಿ ಮತ್ತೆ ಕುರ್ಮಾ ಜೊತೆಗೆ ಸರ್ವ್ ಮಾಡ್ಬೋದು. ಹೊಸ ವ್ಯೂವರ್ಸ್ ಯಾರು ಇದ್ರೆ ಈ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಹಾಗೆಯೇ ಸೈಡಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕೋ ಎಲ್ಲ ವಿಡಿಯೋಸ್ ನಿಮಗೆ ಈಸಿಯಾಗಿ ಸಿಗುತ್ತೆ. ರೊಟ್ಟಿನ 2 ಭಾಗವಾಗಿ ಅಥವಾ 4 ಭಾಗ ಬೇಕಾದ್ರೂ ಮಾಡಿ ಸರ್ವ್ ಮಾಡ್ಬೋದು. ಮಕ್ಕಳಂತೂ ಓಡಾಡ್ಬೇಕಾದ್ರೆ ಅವ್ರ ಕೈಗೆ ಇದೊಂದು ಪೀಸ್ ರೊಟ್ಟಿ ಕೊಟ್ಟರೆ ಹಾಗೆಯೇ ಆಟ ಆಡ್ಕೊಂಡು ಖಾಲಿ ಮಾಡಿಬಿಡ್ತಾರೆ. ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಲ್ವಾ ಈ ರೊಟ್ಟಿ ಮತ್ತು ದೋಸೆ? ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೀವೆಲ್ಲರೂ ಮನೇಲಿ ರೊಟ್ಟಿ ಅಥವಾ ದೋಸೆನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಸ್ಟವ್ ಮುಂದೆ ನಿಂತ್ಕೊಂಡು ಪ್ರೀತಿಯಿಂದ ಅಡುಗೆ ಮಾಡಿದ್ರೆ ಯಾವುದೇ ಸಿಂಪಲ್ ಆಗಿರೋ ಅಡುಗೆನೂ ಸೂಪರ್ ಆಗುತ್ತೆ ಅಲ್ವಾ?